ಮೊದಲನೆಯ ಪ್ರಶ್ನೆ, ಮೀನನ್ನು ನಾವು ಯಾವ ರೀತಿ ಬೇಯಿಸಿ ತಿಂದರೆ ತುಂಬ ಉತ್ತಮ? ಎ ಸಾಂಬಾರ್, ಬಿ ತಾವಾ ಫ್ರೈ, ಸಿ ರೋಸ್ಟ್ ಆಗಿ, ಡಿ ಹಸಿಯಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಾಂಬಾರ್ ಮಾಡಿ ತಿನ್ನುವುದರಿಂದ ತುಂಬ ಉತ್ತಮ. ಎರಡನೆಯ ಪ್ರಶ್ನೆ, ಊತವನ್ನು ಕಡಿಮೆ ಮಾಡಲು ಯಾವ ಹಣ್ಣು ತುಂಬ ಉತ್ತಮ? ಎ ದ್ರಾಕ್ಷಿ, ಬಿ ಅನಾನಸ್, ಸಿ ಆರೆಂಜ್, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್. ಮೂರನೆಯ ಪ್ರಶ್ನೆ, ಫಿಲ್ಟರ್ ವಾಟರ್ ಏಕೆ ರುಚಿ ಇರುವುದಿಲ್ಲ? ಎ ಮಿನರಲ್ಸ್ ಕಡಿಮೆ ಇರುವ ಕಾರಣ, ಬಿ ಉಪ್ಪಿನಿಂದ, ಸಿ ವಿಟಮಿನ್ ಕಡಿಮೆ ಇರುವುದರಿಂದ, ಡಿ ಕೆಮಿಕಲ್ಸ್ ಬಳಕೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಿನರಲ್ಸ್ ಕಡಿಮೆ ಇರುವುದರಿಂದ. ನಾಲ್ಕನೆಯ ಪ್ರಶ್ನೆ, ಕಫ ಸಮಸ್ಯೆ ಇರುವವರು ಏನನ್ನ ತಿನ್ನಬೇಕು? ಎ ಧನಿಯಾ ಬೀಜಗಳು, ಬಿ ಶುಂಠಿ, ಸಿ ಕೊಬ್ಬರಿ, ಡಿ ಮೆಣಸಿನಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ. ಐದನೆಯ ಪ್ರಶ್ನೆ, ಯಾವ ಜೀವಿಯ ಶರೀರದಲ್ಲಿ ರಕ್ತ ಕಂಡುಬರುವುದಿಲ್ಲ? ಎ ಹಾವು, ಬಿ ಹಲ್ಲಿ, ಸಿ ಜೆಲ್ಲಿ ಫಿಶ್, ಡಿ ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೆಲ್ಲಿ ಫಿಶ್. ಆರನೆಯ ಪ್ರಶ್ನೆ, ನೀರು ಕುಡಿದ ತಕ್ಷಣ ನಾವು ಏನನ್ನ ಮಾಡಬಾರದು? ಎ ಊಟ ಮಾಡಬಾರದು, ಬಿ ಮಲಗಬಾರದು, ಸಿ ಇಮೇಲಿನ ಯಾವುದೂ ಅಲ್ಲ, ಡಿ ಸ್ನಾನವನ್ನ ಮಾಡಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಗಬಾರದು. ಏಳನೆಯ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ಏನಾಗುತ್ತದೆ? ಎ ಹೊಟ್ಟೆ ಶುದ್ಧವಾಗುತ್ತದೆ, ಬಿ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ, ಸಿ ತೂಕ ಹೆಚ್ಚಾಗುತ್ತದೆ, ಡಿ ಬಿಪಿ ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. ಎಂಟನೆಯ ಪ್ರಶ್ನೆ, ದೇಹವನ್ನು ಪೋಸ್ಟ್ ಮಾರ್ಟಮ್ ಏಕೆ ಮಾಡುತ್ತಾರೆ? ಎ ಹೇಗೆ ಸತ್ತನೆಂದು ತಿಳಿಯಲು, ಬಿ ಕಾರಣ ತಿಳಿಯಲು, ಸಿ ಸಮಯ ತಿಳಿದುಕೊಳ್ಳಲು, ಡಿ ಮೇಲಿನ ಎಲ್ಲವನ್ನ ತಿಳಿದುಕೊಳ್ಳಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವನ್ನ ತಿಳಿದುಕೊಳ್ಳಲು. ಒಂಬತ್ತನೆಯ ಪ್ರಶ್ನೆ, ಎದ್ದ ತಕ್ಷಣ ಎಷ್ಟು ನೀರು ಕುಡಿದರೆ ನಮ್ಮ ಆಯುಷ್ಯು ಹೆಚ್ಚಾಗುತ್ತದೆ? ಎ 2 ಲೀಟರ್ಗಳಷ್ಟು, ಬಿ ಅರ್ಧ ಲೀಟರ್, ಸಿ 4 ಲೀಟರ್, ಡಿ 3/4 ಲೀಟರ್ಗಳಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಧ ಲೀಟರ್. ಹತ್ತನೆಯ ಪ್ರಶ್ನೆ, ಪುರುಷರು ಏನು ತಿನ್ನುವುದರಿಂದ ಅವರ ವೀರ್ಯ ವೃದ್ಧಿಯಾಗುತ್ತದೆ? ಎ ಏಲಕ್ಕಿ, ಬಿ ಬಾದಾಮ್, ಸಿ ಖರ್ಜೂರ, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. 11ನೆಯ ಪ್ರಶ್ನೆ, ಹೃದಯಾಘಾತ ಬರುವ ಸೂಚನೆ ಯಾವುದು? ಎ ಎದೆನೋವು ಕಾಣಿಸಿಕೊಳ್ಳುವುದು, ಬಿ ಬಿಪಿ ಹೆಚ್ಚಾಗುತ್ತದೆ, ಸಿ ತುಂಬ ತಲೆನೋವು ಬರುತ್ತದೆ, ಡಿ ಇದ್ದಕ್ಕಿದ್ದಂತೆ ತೂಕ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎದೆನೋವು ಬರುವುದು. 12ನೆಯ ಪ್ರಶ್ನೆ, ಯಾವ ಜೀವಿ ಶ್ವಾಸಕೋಶವನ್ನ ಹೊಂದಿಲ್ಲ? ಎ ಚೇಳು, ಬಿ ಇರುವೆ, ಸಿ ಮೊಸಳೆ, ಡಿ ಹಾವು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆ. 13ನೆಯ ಪ್ರಶ್ನೆ, ಪಾಕಿಸ್ತಾನದ ಗಡಿಯಲ್ಲಿರುವ ಭಾರತದ ಏಕೈಕ ರಾಜ್ಯ ಯಾವುದು? ಎ ಕೇರಳ, ಬಿ ರಾಜಸ್ಥಾನ್, ಸಿ ಕರ್ನಾಟಕ, ಡಿ ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ಇನ್ನು 14ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚು ಪ್ರೋಟೀನ್ಸ್ ಕಂಡುಬರುತ್ತದೆ? ಎ ಕುರಿಯ ಹಾಲಿನಲ್ಲಿ, ಬಿ ಎಮ್ಮೆಯ ಹಾಲಿನಲ್ಲಿ, ಸಿ ಹಸುವಿನ ಹಾಲಿನಲ್ಲಿ, ಡಿ ಕತ್ತೆಯ ಹಾಲಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುರಿಯ ಹಾಲಿನಲ್ಲಿ. ಇನ್ನು 15ನೆಯ ಪ್ರಶ್ನೆ, ಈ ರಾಶಿಯ ಹೆಣ್ಣು ಮಕ್ಕಳು ತುಂಬಾ ಶ್ರೀಮಂತ ಗಂಡನನ್ನ ಪಡೆಯುತ್ತಾರೆ. ಎ ಮೀನರಾಶಿ, ಬಿ ತುಲಾ ರಾಶಿ, ಸಿ ಮೇಷರಾಶಿ, ಡಿ ಕುಂಭರಾಶಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಮೀನರಾಶಿ, ತುಲಾ ರಾಶಿ, ಸಿ ಮೇಷರಾಶಿ ಮತ್ತು ಆಪ್ಷನ್ ಡಿ ಕುಂಭ ರಾಶಿಯವರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.